ಕಂಟೆಂಟ್ ಇದೆ. ಕನ್ನಡಕ್ಕೆ ಈ ಚಿತ್ರ ಬೇಕು ಗುರು. ಎಲ್ಲರೂ ಬೇರೆ ಭಾಷೆ ಸಿನಿಮಾ ಹೀರೋಗಳೆಲ್ಲ ಪ್ಯಾನ್ ಇಂಡಿಯಾ ಮಾತ್ರ ಕನ್ನಡ ಸಿನಿಮಾ ಯಾರು ಮಾಡೋರು? ನಮ್ಮ ಗುರುಪ್ರಸಾದ್ ಸರ್ ಡೈರೆಕ್ಟ್ರು, ಒಳ್ಳೆ ಸಾಹಿತ್ಯ, ಒಳ್ಳೆ ಎಲ್ಲ ಡೈಲಾಗ್ಸು. ಜಗ್ಗೇಶ್ ಅವ್ರ ನಟನೆ ತುಂಬ ಚೆನ್ನಾಗಿದೆ. ಗುರುಪ್ರಸಾದ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನೊಂದು ಖುಷಿ, ನಮ್ಮ ಯೋಗರಾಜ್ ಭಟ್ ಬಂದಿದ್ದಾರೆ. ಅವ್ರದ್ದು ಸಿನಿಮಾ ಕರ್ನಾಟಕದ ಮೂಲಕ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಮುಖಾಂತರ. ಆಲ್ ದ ಬೆಸ್ಟ್ ಅಂತ. ಅದೇ ಸಾಮಾನ್ಯ ಜನಕ್ಕೆ ಹೆಂಗನ್ಸುತ್ತೋ ಗೊತ್ತಿಲ್ಲ, ಬಟ್ ಆ್ಯಸ್ ಎ ಸಿನಿಮಾ ಅವರು ಅಂತ ಬಂದಾಗ ಕನ್ನಡ ಚಿತ್ರರಂಗನ ಎಷ್ಟು ತುಳಿದ್ರು ಅವಾಗ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಒಂದೆರಡು ಸೀನ್ ಮುಟ್ಟುತ್ತೆ. ಜಗ್ಗೇಶ್ ಅವ್ರ ಬಗ್ಗೆ ಕೇಳಂಗಿಲ್ಲ, ನಾವೆಲ್ಲ ಅವ್ರ ಫ್ಯಾನ್ಸೇನೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಫಿಲಮ್ ಹೇಳ್ತಿದ್ದಿಲ್ಲ. ಜಗ್ಗೇಶ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಕಾಮಿಡಿ ಸ್ವಲ್ಪ ಚೆನ್ನಾಗಿದೆ. ಗ್ರೂಪ್ ಚೆನ್ನಾಗಿ ಮಾಡಿ ಡೈರೆಕ್ಟ್ರು ತುಂಬ ವರ್ಷಗಳ ನಂತರ ಇಬ್ಬರು ಡೈರೆಕ್ಟ್ರು ಮತ್ತೆ ಹೌದು, ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನೋಡ್ಬೋದು, ನೋಡೋಂಥ ಫಿಲಮ್ ಯಾವ ಥರದ್ದು ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ. ಕನ್ನಡದ ಬಗ್ಗೆ ಎತ್ತಿ ಹಿಡಿದು ತೋರಿಸಿದ್ದಾರೆ. ತುಂಬ ಚೆನ್ನಾಗೇ ಇದೆ, ನೋಡ್ಬೋದು. ಅಣ್ಣ ಸಿನಿಮಾ ಹೆಂಗಿದೆ? ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕನ್ನಡ ಮಾತಾಡಿ ಕನ್ನಡ ಬೆಳೆಸಿ ಉಳಿಸಿ ಅಂತ ಒಂದು ಸಂದೇಶ ಇದೆ. ಕಾಮಿಡಿಯಾಗಿದೆ ಅಂತ ಹೇಳ್ಬೋದು ಸರ್. ನೀವು ಆಟೋ ಡ್ರೈವರ್ ಆಗಿ ನಿಮಗೆ ಯಾವ ಕಂಟೆಂಟ್ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ? ಸರ್, ನಾವು ಆಟೋ ಡ್ರೈವರ್ ಆಗಿ ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸಬೇಕು, ಕನ್ನಡದ ಬಗ್ಗೆ ಕನ್ನಡನೇ ಇರಲಿ ಅಂತ ಒಬ್ಬ ವ್ಯಕ್ತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಒಂದೇ ಧ್ಯೇಯ ಇರ್ತದೆ. ಆದರೆ ಈ ಬೇರೆ ಅನ್ಯ ಭಾಷಿಗರು ಈ ಕನ್ನಡ ಅಂತಂದರೆ ಅವ್ರವ್ರ ಭಾಷೆ ಅವ್ರಿಗೆ ಹೆಚ್ಚು. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಇರಲಿ ಅಂತ ಇದೆಲ್ಲ ಒಂದು ಸಂದೇಶ ಇದೆ. ಅದಕ್ಕೋಸ್ಕರ ಅದು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ಗುರುಪ್ರಸಾದ್ ಅವರು ಮತ್ತೆ ಹೌದು, ಗುರುಪ್ರಸಾದ್ ಅವರು ಡೈರೆಕ್ಟ್ ಮಾಡುವಂಥದ್ದು ಏನಾರು ಒಂದು ವಿಶೇಷತೆ ಇರ್ತದೆ. ಪ್ರತಿಯೊಂದರಲ್ಲೂ ಒಂದೊಂದು ಥರ ಇರ್ತದೆ. ಇದರಲ್ಲೂ ಅದೇ ಥರ ಇದೆ. ಒಟ್ಟಲ್ಲಿ ಕನ್ನಡದ ಬಗ್ಗೆ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ ಸರ್. ಚೆನ್ನಾಗಿದೆ, ತುಂಬ ಕಾಮಿಡಿ ಚೆನ್ನಾಗಿದೆ. ಜಗ್ಗೇಶ್ ಕಾಮಿಡಿ ತುಂಬ ಇಷ್ಟ. ಮತ್ತೆ ಗುರುಪ್ರಸಾದ್ ಮತ್ತೆ ಜಗ್ಗೇಶ್ ಅವರು ತುಂಬ ಕಾಂಬಿನೇಷನ್. ಹೌದು ಚೆನ್ನಾಗಿದೆ. ಹಿಟ್ಟಾಗುತ್ತೆ, ಮೂವಿ ಹಿಟ್ಟಾಗುತ್ತೆ. ಚೆನ್ನಾಗಿದೆ ಅಣ್ಣ, ಸಿನಿಮಾ ಚೆನ್ನಾಗಿದೆ. ಏನು ಇಷ್ಟ ಸಿನಿಮಾದಲ್ಲಿ? ಏನು ಇಷ್ಟ ಇದೆ? ಏನಿಲ್ಲ ಅಂದರೆ ಓದಿನ ಕಾಲದಲ್ಲಿ ಏನೋ ಸಿನಿಮಾ ಮಾಡೋಕ್ಕೆ ಬಿಡ್ಲಿಲ್ಲಿರುವಂತೆ ಆ ಕನ್ನಡನ ಉಳ್ಸೋಕ್ಕೋಸ್ಕರ ಮಾಡಿದಾರಲ್ಲ, ಅದು ಇಷ್ಟ ಆಯಿತು. ಮತ್ತೆ ಗುರುಪ್ರಸಾದ್ ಮತ್ತೆ ಜಗ್ಗೇಶ್ ಅವರ ಕಾಂಬಿನೇಷನ್ ಎಷ್ಟೊಂದು ವರ್ಷಗಳ ನಂತರ ಮತ್ತೆ ಅವ್ರು ಯಾವಾಗಲೂ ಕಾಮಿಡಿದೇ ಮಾಡ್ತಿರ್ತಾರೆ. ಕಾಮಿಡಿ ಇಷ್ಟ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ತಮಾಷೆ ಚೆನ್ನಾಗಿತ್ತು. ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಹೆಮ್ಮೆ ಇದೆ. ತುಂಬ ಚೆನ್ನಾಗಿತ್ತು. ಹಾಡು ಆಗಲಿ ಇದಾಗಲಿ ಡೈಲಾಗ್ಸು ಸೂಪರಾಗಿದೆ. ತುಂಬ ಹೆಮ್ಮೆ ಆಗುತ್ತೆ ಈ ಥರ ಮೂವಿ ನೋಡಿ. ಆಯಿತು ಸರ್, ಸೂಪರ್. ಗುರುಪ್ರಸಾದ್ ಮತ್ತೆ ಜಗ್ಗೇಶ್ ಅವರು ತುಂಬ ವರ್ಷಗಳ ನಂತರ ಮತ್ತೆ ಕಾಂಬಿನೇಷನ್ ಬಂದಿದೆ. ಅವರು ಹ್ಯಾಟ್ರಿಕ್ ಕಾಂಬಿನೇಷನ್ ಸರ್. ಇಷ್ಟ ಆಯಿತು ಸರ್. 100%. ಕಾಮಿಡಿ ಬಿಟ್ಟು ಬೇರೆ ಏನಾದರೂ ಕಂಟೆಂಟ್ ಇತ್ತು ಸರ್? ಸರ್, ಕಂಟೆಂಟೇ ಸಿನಿಮಾ ಇದು. ಕಾಮಿಡಿ ಇಟ್ಸ್ ಅ ಪಾರ್ಟ್ ಆಫ್ ಸಿನಿಮಾ, ಬಟ್ ಈ ಸಿನಿಮಾದಲ್ಲಿ ನಿಮಗೆ ಮೇಯ್ನ್ ಕಂಟೆಂಟೇ ಇರೋದು. ಸೊ ಏನು ಕಂಟೆಂಟ್ ಇದೆ ಅಂತ ಆಡಿಯನ್ಸ್ ಒಂದು ಸಿನಿಮಾ ನೋಡಬೇಕು. ಹೆಂಗೆ ಪರಭಾಷೆಗರು ಕನ್ನಡ ಸಿನಿಮಾ ತುಳಿದ್ರು ಅನ್ನೋದನ್ನು ಈ ಸಿನಿಮಾ ಬಂದಿದೆ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಗುರುಪ್ರಸಾದ್ ಮತ್ತು ಜಗ್ಗೇಶ್ ಅವರ ಕಾಂಬಿನೇಷನ್ ಮತ್ತೆ ಎಷ್ಟೊಂದು ವರ್ಷಗಳ ನಂತರ ಬಂದಿದೆ. ಅದ್ರ ಬಗ್ಗೆ ಲೈಕ್ ವೆರಿ ಇಂಟ್ರೆಸ್ಟಿಂಗು. ಕೊನೆಗೆ ಕನ್ನಡ ಸಿನಿಮಾದು ಲಾಸ್ಟ್ ಟೈಟ್ಲು ಬರ್ಬೇಕಾದ್ರೆ ತುಂಬ ಖುಷಿ ಆಯ್ತು ನೋಡಿ. ಅದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಇಷ್ಟ ಆಯಿತು? ಸಿನಿಮಾ ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ. ನಾನು ಮ್ಯೂಸಿಕ್ ಡೈರೆಕ್ಟ್ರೆ. ಸೊ ಅನೂಪ್ ಸರ್ ಮ್ಯೂಸಿಕ್ ನಂಗೆ ತುಂಬ ಇಷ್ಟ. ಮುಂಚೆನೇ ಕೆಲಸ ಮಾಡಿದ್ದೆ ಅವ್ರ ಜೊತೆ. ಸೊ ಇಟ್ಸ್ ವೆರಿ ನೈಸ್, ತುಂಬ ಖುಷಿ ಆಯಿತು.